ಏಕವಚನದ ಪದವನ್ನ ಬಳಸುವಂತ ಸಂಸ್ಕೃತಿಯನ್ನ ಹೊಂದಿರತಕ್ಕಂತ ಆಮ್ ಆದ್ಮಿ ಅವರೇ ಇವತ್ತು ಆಮ್ ಆದ್ಮಿ ಅವರು ಬಹಳ ಪ್ರಬುದ್ಧ ದೊಡ್ಡ ದೊಡ್ಡ ಮಾತುಗಳನ್ನ ಕಾಂಗ್ರೆಸ್ ಬಗ್ಗೆ ಆಡಿದ್ರಲ್ಲ, ಮುಂಬರೋದು ಅವ್ರ ಪಕ್ಷ ಬಂದು ಒಂದು 10 ವರ್ಷ ಆಗಿದೆಯಲ್ವಾ, ಒಂದು ಗ್ರಾಮ ಪಂಚಾಯತಿ, ಒಂದು ಜಿಲ್ಲಾ ಪಂಚಾಯತಿ, ಒಂದು ತಾಲೂಕ್ ಪಂಚಾಯತಿ, ಒಂದು ಬಿಬಿಎಂಪಿ ನಲ್ಲಿ ಒಂದು ಎಂಎಲ್ಎ, ಒಂದು ಎಂಪಿ, ಒಂದು ಎಂಎಲ್ಸಿ ಎಲ್ಲಿದ್ದಾರೆ? ಇವರ ಯೋಗ್ಯತೆಗೆ ಒಂದು ಡಿಸಿ ಗೆಲ್ಲಕ್ಕಾಗಿಲ್ಲ, ಒಂದು ಎಸ್ಪಿ ಗೆಲ್ಲಕ್ಕಾಗಿಲ್ಲ, ಒಂದು ಇಂಥ ಪಕ್ಷದವ್ರನ್ನ ನಮ್ಮ ಮುಂದೆ ಕರ್ಸೋದು ಯಾಕೆ ಸ್ವಾಮಿ? ಡಿ.ಕೆ. ಶಿವಕುಮಾರ್ ಇಲ್ಲ, ಐಡೆಂಟಿಟಿ ಇಲ್ಲ, ಅಡ್ರೆಸ್ ಇಲ್ಲ. ನಮ್ಗನಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ನಾಯಕರೇ ಗೊಂದಲದಲ್ಲಿದ್ದಾರೆ, ಒತ್ತಡದಲ್ಲಿದ್ದಾರೆ ಅಂತ ಅವ್ರನ್ನ ಈ ಕಡೆ ಸಿಕ್ಕಾಸ್ಕೊಂಡ್ಬಿಟ್ರಂತ ಸಿಎಂ ಡಿಸಿಎಂ ಸೇರಿ. ನೋಡಿ ಸ್ವಾಮಿ, ಈಗ ರಾಜ್ಯದ ಸಿಎಂ ಆಗಿ ಸಿದ್ದರಾಮಯ್ಯ ಸಾಧಿದ್ದಾರೆ, ಮುಂದೊಂದು 100ಕ್ಕೆ ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವತ್ತು ಚರ್ಚೆ ಕರೆಗೆ ಬರ್ತೀವಿ, ಆದ್ರೆ ಅದನ್ನೆಲ್ಲ ನಿರ್ಧಾರ ಮಾಡುವಂಥದ್ದು. ಮತ್ತೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಂದುವರಿಬೇಕಂತಂದ್ರೂ ಹೈಕಮಾಂಡ್ ನಿರ್ಧಾರ, ನಾಳೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕಂದ್ರೂ ಹೈಕಮಾಂಡ್ ನಿರ್ಧಾರ, ನಾಳೆ ಸಚಿವ ಸಂಪುಟ ಏನಾದ್ರು ಪುನರ್ರಚನೆ ಆಗ್ಬೇಕಂದ್ರೂ ಹೈಕಮಾಂಡ್ ನಿರ್ಧಾರ. ಮತ್ತೆ ಇದೇನೋ ಗಂಟು ಪಂಟು ಅಂದ್ರು ಆಮ್ ಆದ್ಮೇಲೆ ನಾಳೆಯಿಂದ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿ, ಐಟಿಗೆ ಹಾಕಿ, ಸಿಬಿಐ ಕೊಡಿ, ಇಡಿಗೆ ಕೊಡಿ, ಸುಮ್ಮನೆ ಒಂದು ಅಪಪ್ರಚಾರ ಮಾಡುವಂಥದ್ದು ಒಂದು ಗೌರವಾನ್ವಿತ ಚಾನೆಲ್ ಕೂತ್ಕೊಂಡು ಅಲ್ಲ. ನಿಮ್ಮ ಜವಾಬ್ದಾರಿ ಸಿದ್ದರಾಮಯ್ಯರ ದಾಳವನ್ನ ಡಿ.ಕೆ. ಶಿವಕುಮಾರ್ ಉರುಳಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಹೈಕಮಾಂಡ್ ಮಾತೆ ಅಂತಿಮ ಅಂತ, ಹೈಕಮಾಂಡ್ ಮಾತೆ ಅಂತಿಮ ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಡಿ.ಕೆ. ಶಿವಕುಮಾರ್ ಅದನ್ನೇ ಅದೇ ರಾಗ ಅದೇ ಹಾಡೀಗ ಹೈಕಮಾಂಡ್ ಯಾವಾಗ ನಿರ್ಧಾರ? ಸರ್, ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರಿಗೂ ನಮ್ಮ ಕಾಂಗ್ರೆಸ್ ಹೈಕಮಾಂಡು, ಮಾನ್ಯ ಸಿದ್ದರಾಮಯ್ಯನವ್ರಿಗೂ ನಮ್ಮ ಕಾಂಗ್ರೆಸ್ ಹೈಕಮಾಂಡು ಅವಾಗೇನೋ ಹೇಳ್ತಾ ಬಣ ಅಂತಂದ್ರು. ನಮ್ಮಲ್ಲಿ ಕಾಂಗ್ರೆಸ್ ಅನ್ನುವಂಥ ಒಂದೇ ಬಣ, ನಮ್ಮಲ್ಲಿ ಯಾವ ಕಿತ್ತಾಟನೂ ಇಲ್ಲ. 2.5 ವರ್ಷದಿಂದ JH ಪಾಟೀಲ್ರು ಯಾವುದೋ ಒಂದು ವಿಧಾನಸೌಧದಲ್ಲಿ ಹೇಳಿದ್ರು ಹೋಗ್ಬೇಕಾದ್ರೆ ಏನೋ ಬೀಳುತ್ತೆ ನೋಡ್ತಾ ಇದ್ರಂತೆ. ನೀವು ನೋಡಿದ್ದೇ ಬಂತು, ಶಿವರಾತ್ರಿನೂ ಆಯ್ತು, ಸಂಕ್ರಾಂತಿನೂ ಆಯ್ತು, ಯುಗಾದಿನೂ ಆಯ್ತು, ಕ್ರಿಸ್ಮಸ್ ಆಯ್ತು, ರಂಜಾನು ಆಯ್ತು, ಇನ್ನು ನೆಕ್ಸ್ಟ್ ಒಂದು ಯುಗಾದಿ ಬರ್ತಾ ಇದೆ. ಮೇಡಮ್ ಅವ್ರಿಗೊತ್ತು ಎಂಥದ್ದು ಬೇವು ಬೆಲ್ಲವನ್ನು ನಾವೇ ತಂದು ಕೊಡ್ತೀವಿ, ನಮ್ಮ ಪಕ್ಷದಲ್ಲಿ ಏನೇನ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಮ ಪಕ್ಷ ನೋಡ್ಕೊಳ್ತದೆ. ಇಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ಇವರು ಬಿಜೆಪಿ ನಿಮ್ಮ ರಾಜ್ಯ ನಾಯಕನ ಒಪ್ಪದಂತ ಪರಿಸ್ಥಿತಿನಲ್ಲಿ ನಿಮ್ಮ ಬಿಜೆಪಿ ಅವರಿದ್ದಾರೆ. ನೀವು ಆಳ್ವಿಕೆನಲ್ಲಿ ಇದ್ದಾಗ ಮ್ಯೂಸಿಕಲ್ ಚೇರು ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ಇವತ್ತು ವಿಜೇಂದ್ರನ ಪಟ್ಟಾಭಿಷೇಕವನ್ನು ಒಪ್ಪದೇನೆ ಯತ್ನಾಳ್ ಯಾಕೆ ಹೊರಗಡೆ ಹೋದ್ರು, ಈಶ್ವರಪ್ಪ ಯಾಕೆ ಹೊರಗಡೆ ಹೋದ್ರು, ಇವತ್ತು ಸೋಮಶೇಖರ್ ಎಲ್ಲಿದ್ದಾರೆ, ಹೆಬ್ಬಾರ್ ಅವರು ಎಲ್ಲಿದ್ದಾರೆ? ಅವ್ರ ಮನೆ 3 ಅಲ್ಲ ಸರ್, 100 ಬಾಗ್ಲಾಗಿದೆ. ಅವ್ರದ್ದೇ ಕೆರ್ಕೊಳಕ್ ಪುರ್ಸೊತ್ತಿಲ್ಲ. ಅನಾವಶ್ಯಕ ನಮ್ಮ ಸರ್ಕಾರದಲ್ಲಿ ಈ ರೀತಿಯಾದಂತ ಹೊತ್ತಿನಿಂದ ಅವ್ರು ಹೇಳಿರೋ ನಾಯಕರ ಬಗ್ಗೆ ಸುಳ್ಳು ಹೇಳಿದ್ರು. ರಾಜ್ಯದ ನಾನು ವಿವರ್ಸಿಗೆ ಹೇಳ್ತೀನಿ, ಇಷ್ಟೊತ್ತಿನ ಅವರೆಲ್ಲ ತೇಜಸ್ ಸೂರ್ಯ ಹೆಸರು ಹೇಳಿದ್ರು, ಅವ್ರಿಗೆ ಹೇಳುವ ಒಂದು ನಿಯತ್ತೆ ಇಲ್ಲ. ಈ ತರ ಹೇಳ್ತಿದ್ದಾರೆ, ಹೇಳಿದ್ರು ಒಂದು ಸತ್ಯವಾಗಿರುವಂತ ನೀವ್ ಆಡಿಯೋ ಸಮೇತ ಇಟ್ಬಿಡ್ತೀನಿ. ನಾನು ಹೇಳುದಿಷ್ಟೇ, ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವರು ಮಾತಾಡ್ತಿಲ್ಲ, ಮಹಿಳೆಯರ ಅತ್ಯಾಚಾರದ ಬಗ್ಗೆ ಮಾತಾಡ್ತಿಲ್ಲ, ಮಹಿಳೆಯರ ಬರ್ಬರ ಕೊಲೆ ಬಗ್ಗೆ ಮಾತಾಡ್ತಿಲ್ಲ. ಇಷ್ಟು ತುಚ್ಛವಾಗಿ ಮಾತಾಡಿದ್ರು. ಇವರ ಬರೀ ಇವರು ಹೇಳುದು ಸುಳ್ಳು ಹೇಳುದೇ ಇವರ ಇದು, ಭ್ರಷ್ಟಾಚಾರ ಮಾಡದೆ ಇವರು ಇದು. ನಾನು ಹೇಳುದು ಬೇಡ, ಒಂದ್ ನಿಮಿಷ ನಾನು ಹೇಳಿದೆ, ಮುಗಿಸ್ತೇನೆ ಎಸ್ಟಿಪಿ ಹಣವನ್ನು ನೀವು 25,000 ಕೋಟಿ ಬೇರೆದಕ್ಕೆ ವರ್ಗಾವಣೆ ಮಾಡ್ಕೊಂಡಿದ್ದೀರಲ್ಲ, ಅವ್ರಿಗೆ ಯಾವಾಗ ವಾಪಸ್ ಕೊಡ್ತೀರಾ? ಈ ಬಜೆಟ್ ಅಲ್ಲದು ಅವ್ರಿಗೆ ವಾಪಸ್ ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡಿ ಅಂತ ನಾವು ಈ ಮೂಲಕ ಅವರಿಗೆ. ಮಹಾರಾಷ್ಟ್ರ ಎಲೆಕ್ಷನ್ ಅಲ್ಲಿ ಮಣ್ಣು ಮುಕ್ಕಿಸಿದ್ದಾರೆ. ಕರ್ನಾಟಕದ ಬೆಂಗಳೂರು ಸುಳ್ಳು ಹೇಳುವಂತ ಭ್ರಷ್ಟ ಕಾಂಗ್ರೆಸ್ಗೆ ಚೀಮಾರಿ ಹಾಕಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ದರ್ಶನ್ ಸರ್, ನಮಗೂ ಕೂಡ ಭಾಗಿಯಾಗಿದ್ದಕ್ಕೆ ಚರ್ಚೆಯಲ್ಲಿ. ನೋಡ್ತಾ ಇದ್ದೀವಿ ಈಗ ಡಿ.ಕೆ. ಶಿವಕುಮಾರ್ ಅವರ ವಿಚಾರ ಅಂತ ಬಂದಾಗ ಸಿಎಂ ಆಗ್ತಾರಾ ಇಲ್ವಾ ಅಂತೇಳಿ
ಸಂಕ್ರಾಂತಿ ಆದಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ. ಡಿ ಕೆ ಶಿವಕುಮಾರ್ ಬಹಳ ಆಕ್ಟಿವ್ ಆಗಿ ಆ ತೇಜಸ್ಸು ಮುಖದಲ್ಲಿ ಹೊಳಿತಾ ಇದೆ. ಕಾದು ನೋಡೋಣ, ಅವರ ಅಭಿಮಾನಿಗಳು, ಅವರ ಆಪ್ತರು ಬಯಸ್ತಾ ಇದ್ದಾರೆ CM ಆಗ್ತಾರೆ ಅನ್ನುವಂಥ ಒಂದು ಕಾನ್ಫಿಡೆಂಟನ್ನು, ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾದು ನೋಡೋಣ, ಇನ್ನೂ ಸಮಯ ಇದೆ. ಆದರೆ ಡಿ ಕೆ ಶಿವಕುಮಾರ್ ಇನ್ನೂ ಕೂಡ ಆ ಹೋಪನ್ನು ಎಲ್ಲೂ ಕೂಡ ಕಳ್ಕೊಂಡಿಲ್ಲ. ದೇವರ ಮೊರೆ ಹೋಗ್ತಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಫಿಲಾಸಫಿ ಮಾತಾಡ್ತಿದ್ದಾರೆ. ಹಾಗಾಗಿನೇ ಅವರ ಒಂದು ಈ ತಪಸ್ಸಿಗೆ ಯಾವ ರೀತಿ ಒಂದು ಪ್ರಾಪ್ತಿಯಾಗುತ್ತೆ, ಯಾವ ರೀತಿ ವರ ಹೈಕಮಾಂಡ್ ಕೊಡುತ್ತೆ ಅನ್ನೋದನ್ನು ಮುಂದೆ ಕಾದು ನೋಡೋಣ. ಇದು ಇವತ್ತಿನ ಅಖಾಡ. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.